ಭಾಗ್ಯಲಕ್ಷ್ಮಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ತನ್ವಿಗಂತೂ ಕಾಮತ್ ಅವ್ರ ಮನೆಯಲ್ಲಿ ಇರೋದು ಇಷ್ಟನೇ ಇರಲ್ಲ. ಅವಳು ಆದಿ ಹತ್ರ ಹೇಳ್ತಾಳೆ, ನಾನು ಇಂಡಿಪೆಂಡೆಂಟ್ ಆಗಿರಬೇಕು, ನಾನು ಇವ್ರ ಜೊತೆ ಎಲ್ಲ ಇರೋಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ, ಅದೂ ಅಲ್ಲದೆ ನಾನು ಬೆಂಗಳೂರಲ್ಲೇ ಇರೋಕ್ಕೆ ಇಷ್ಟ ಇಲ್ಲ ಅಂತ ಆದಿಗೆ ಹೇಳ್ತಾರೆ. ಆದಿ ಇದ್ದವನು, ಸರಿ ನಿನ್ನನ್ನು UK ಅಥವಾ USA ಓದೋಕ್ಕೆ ಕಳಿಸ್ತೀನಿ, ನೀನು ಅಲ್ಲೇ ಡಿಗ್ರಿ ಮಾಡ್ಕೊಂಡಿರು ಅಂತ ಆದಿ ಹೇಳೋಷ್ಟೊತ್ತಿಗೆ ಭಾಗ್ಯ ಬಂದು, ಏನು ಹೇಳ್ತಿದ್ದೀಯ ಬಂಗಾರಿ, ನನಗೆ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ. ಹೌದು, ನಾನು ಮಾಡಿದ್ದು ತಪ್ಪೇ, ಆದರೆ ನಾನು ಮಾಡಿರೋ ಈ ಒಂದು ತಪ್ಪಿಂದ ನೀನಿಷ್ಟು ದೊಡ್ಡ ಶಿಕ್ಷೆ ಕೊಟ್ಟು ನನ್ನಿಂದ ದೂರ ಇರಬೇಕು ಅಂತ ಅನ್ನಿಸ್ತಿದೆಯಲ್ಲ, ಆ ಥರ ಮಾಡಬೇಡ ಅಂದರೆ ತನ್ವಿ ಮಾತ್ರ ಯಾವ ಕಾರಣಕ್ಕೂ ಕೇಳ್ತಾ ಇರಲ್ಲ. ಇಲ್ಲ, ನಾನಂತೂ ಇಲ್ಲಿರಲ್ಲ, ನಿಮ್ಮ ಜೊತೆ ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ತನ್ವಿ ಹೇಳುವಾಗ ಆದಿಯವರು ಭಾಗ್ಯನ ಸಮಾಧಾನ ಮಾಡಿ, ನೋಡಿ ಭಾಗ್ಯವರೇ, ತನ್ವಿ ತಗೊಂಡಿರೋ ನಿರ್ಧಾರ ತುಂಬ ಒಳ್ಳೆಯದಿದೆ, ಅವಳಿಗೆ ಏನು ಅನ್ನಿಸ್ತುಂಟೋ ಹಾಗೆ ಮಾಡಲಿ ಅಂತ ಹೇಳಿ ತನ್ವಿನ ಕರ್ಕೊಂಡು ಹೋಗ್ತಾನೆ ಆದಿ. ಆದರೆ ಇಲ್ಲಿ ಭಾಗ್ಯಂಗಂತೂ ತುಂಬ ನೋವಾಗ್ತಿರುತ್ತೆ. ಈ ಕಡೆ ಮೀನಾಕ್ಷಿ ಮಾತ್ರ ತುಂಬ ಸಿಟ್ಟು ಮಾಡ್ಕೊಂಡಿರ್ತಾಳೆ. ಈ ಕಡೆ ಆದಿನೂ ನನ್ನ ಮಾತನ್ನ ಕೇಳ್ತಿಲ್ಲ, ಇನ್ನೊಂದು ಕಡೆ ಭಾಗ್ಯನೂ ಅಷ್ಟೇ, ನಾನು ಹೇಳಿದ್ದೇ ಒಂದು, ಅವಳು ಮದುವೆ ಆಗಿ ಬಂದು ಮಾಡ್ತಿರೋದೇ ಮತ್ತೊಂದು. ಅದು ಅಲ್ಲದೆ ಈಗ ಮನೆಗೆ ತನ್ವಿನೂ ತಂದು ಕರ್ಕೊಂಡು ಬಂದಿರೋ ವಿಚಾರ ಕನ್ನಿಕಾ ಹೇಳಿದ ಮೇಲಿಂದಂತೂ ಇನ್ನೂ ಕೋಪ ಆಗಿಟ್ಟಿದ್ದಾಳೆ. ಅದು ಅಲ್ಲದೆ ಭಾಗ್ಯ ಮಾಡಿರೋ ಹೊಸ ಡಿಸೈನ್ನ ಬೇರೆ ಹರಿದು ಹಾಕಿ ಬಿಟ್ಟಿರ್ತಾಳೆ. ಭಾಗ್ಯ ಬಂದು, ಚಿಕ್ಕಮ್ಮ ಯಾಕೆ ಈ ಥರ ಮಾಡಿದ್ರಿ, ನಿಮಗೆ ಸಿಟ್ಟಿದ್ರೆ ನನ್ನ ಮೇಲೆ ಸಿಟ್ಟಿತ್ತು, ಆದರೆ ಆ ಸಿಟ್ಟನ್ನ ಈ ಡಿಸೈನ್ ಮೇಲೆ ತೀರಿಸ್ಕೊಂಡಿದ್ದೀರಲ್ಲ, ಈ ಡಿಸೈನ್ ಏನು ಮಾಡಿತ್ತು ಅಂತ ಸಿಟ್ಟಲ್ಲಿ ಭಾಗ್ಯ ಕೇಳಿಬಿಡ್ತಾಳೆ. ಮೀನಾಕ್ಷಿ ಇದ್ದಳು, ಏನು ಮಾತಾಡ್ತಿದ್ಯಾ, ನನಗೆ ಎದುರುತ್ರ ಕೊಡ್ತಾ ಇದೆಯಾ, ನೀನು ಮದುವೆಯಾಗಿ ಬಂದಾಗ ನಾನು ನಿನಗೇನು ಹೇಳಿದ್ದೆ ಹೇಳು, ನಿಂದು ಹೊಸ ಜೀವನ, ಇಲ್ಲಿ ನಿಂದು ಹಳೆ ಜೀವನನೆಲ್ಲ ತರಬಾರ್ದು, ನಿನ್ನ ಮಕ್ಕಳಾಗಿರ್ಬೋದು, ನಿಂದು ಹಳೆ ಅತ್ತೆ ಮಾವನ ವಿಚಾರ ಆಗಿರ್ಬೋದು, ಯಾವುದೇ ರೀತಿ ತರಬಾರ್ದು ಅಂತ ಹೇಳಿದ್ದೆ, ಆದರೆ ನೀನು ಏನು ಮಾಡ್ತಿದ್ಯಾ, ಅದೂ ಅಲ್ಲದೆ ನಾನು ಎಷ್ಟೇ ಹೇಳಿದರೂ ನನ್ನ ಮಾತನ್ನ ಮೀರಿ ನೀನು ಮನೆಯಿಂದ ಹೊರಗೆ ಹೋಗಿ ಈಗ ಕೆಲಸ ಬೇರೆ ಸ್ಟಾರ್ಟ್ ಮಾಡಿದೀಯಾ, ನನ್ನನ್ನು ಆ ದಿನಂತೂ ದೂರ ಮಾಡಾಯಿತು. ಆ ದಿನ ನಾನು ಹೇಗೆ ನೋಡ್ಕೊಳ್ತಿದ್ದೆ, ನನ್ನ ಸ್ವಂತ ಮಗನ ಥರ ನೋಡ್ಕೊಳ್ತಿದ್ದೆ, ನಮ್ಮಿಬ್ರನ್ನೇ ದೂರ ಮಾಡಿಬಿಟ್ಟೆ ಅಲ್ಲ ಅಂತ ಜೋರಾಗಿ ಕಿರ್ಚ್ಕೊಂಡು ಮೀನಾಕ್ಷಿ ಹೇಳುವಾಗ ಭಾಗ್ಯಂಗಂತೂ ಸಿಟ್ಟು ಬರುತ್ತೆ. ಏನು ಹೇಳ್ತಿದ್ದೀರಾ, ನಿಮ್ಮ ಮಗನ ಥರ ನೋಡ್ಕೊಂಡಿದ್ರಾ, ಹಾಗಾಗಿನ ನೀವು ತಾಂಡವ್ ಹೆಸ್ರನ್ನ ಯೂಸ್ ಮಾಡಿಕೊಂಡು ಆದಿಯವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ನನಗೇನು ಗೊತ್ತಿಲ್ವಾ ಅಂತ ಈ ಕಡೆ ಭಾಗ್ಯ ಮತ್ತೊಂದು ಶಾಕ್ ಕೊಟ್ಬಿಡ್ತಾಳೆ ಮೀನಾಕ್ಷಿಗೆ. ಅದು ಕೇಳಿ ಮೀನಾಕ್ಷಿಗೆ ತುಂಬ ಗಾಬರಿ ಆಗುತ್ತೆ. ಇಷ್ಟು ನಾಳಿನ ಸಂಚಿಕೆಯಲ್ಲಿ ನಡೆಯುತ್ತೆ.